ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವಂತಹ ಕೇಂದ್ರ ಸಚಿವರು ಮತ್ತು ಸಂಸದರನ್ನೊಳಗೊಂಡು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನು ಮಾಡಿದ್ದಾರೆ. ಜನರ ಕಲ್ಯಾಣಕ್ಕೆ ಅಥವಾ ಜನಕಲ್ಯಾಣಕ್ಕೆ ಪಕ್ಷ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಅಭಿವೃದ್ಧಿ ವಿಚಾರ ಬಂದಾಗ ಕರ್ನಾಟಕದ ಹಿತಕ್ಕಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದ ಪ್ರಗತಿಗೆ ನಿಮ್ಮ ಸಹಕಾರವನ್ನು ಬಯಸ್ತೇನೆ. ಕೇಂದ್ರ ಸರ್ಕಾರದ ಮುಂದೆ ಬಾಕಿ ಉಳಿದಿರುವಂತಹ ವಿವಿಧ ಯೋಜನೆಗಳಿಗೆ ಅನುಮತಿ ದೊರಕಿಸಿಕೊಡುವುದಕ್ಕೆ ನಿಮ್ಮ ಸಹಕಾರ ಬಹುಮುಖ್ಯ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಸಿಎಂ ಡಿ.ಕೆ.ಶಿ ಅವರು ವಿಶ್ವಾಸದಿಂದ ಯೋಜನೆಗಳ ಅನುಷ್ಠಾನಕ್ಕೆ ಈಗ ಮುಂದಾಗಿದ್ದಾರೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಡಿ.ಕೆ.ಶಿ ಅವರು ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯದ ಸಂಸದರು ಹಾಗೂ ಕೇಂದ್ರ ಸಚಿವರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಬಳಿ ಬಾಕಿ ಇರುವಂತಹ ರಾಜ್ಯದ ಹಿತದೃಷ್ಟಿಯ 13 ಪ್ರಮುಖ ಯೋಜನೆಗಳು ಮತ್ತು ಅನುದಾನಗಳ ಶೀಘ್ರ ಬಿಡುಗಡೆಗಾಗಿ ಒತ್ತಡವನ್ನು ಹೇರುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದ ಗ್ರಾಮ ಪಂಚಾಯಿತಿ ಅನುದಾನದ ಬಿಡುಗಡೆ ಸೇರಿದ ಹಾಗೆ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಅಥವಾ STRR ಯೋಜನೆ, ಜೊತೆಗೆ ಬೆಂಗಳೂರು ಉಪನಗರ ರೈಲು ಯೋಜನೆ, ಕೋಲಾರ ರೈಲ್ವೆ ಕೋಚ್ ಕಾರ್ಖಾನೆ, ಆಮೇಲೆ HAL ವಿಮಾನ ನಿಲ್ದಾಣ ಪುನರಾರಂಭ, ಸಾಗರಮಾಲಾ 2.0 ಕಾರ್ಯಯೋಜನೆ ಅದರ ಅನುಮೋದನೆ ಮತ್ತು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮತ್ತು ತೆಂಗು ಹಾಗೂ ಅಡಿಕೆ ಬೆಳೆಗಳ ಕೀಟ ನಿಯಂತ್ರಣಕ್ಕೆ ನೆರವು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ, ಜೊತೆಗೆ ರಕ್ಷಣಾ ಇಲಾಖೆಯ ಭೂಮಿ ರಾಜ್ಯ ಸರ್ಕಾರಕ್ಕೆ ವರ್ಗಾವಣೆ, ಅತಿ ವೇಗದ ರೈಲು ಮಾರ್ಗ, ಪೊಲೀಸ್ ವ್ಯವಸ್ಥೆಯ ಆಧುನೀಕರಣ, ಜೊತೆಗೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಬಾಕಿ ಇರುವಂತಹ ರಾಜ್ಯದ ಪ್ರಮುಖ ವಿಧೇಯಕಗಳು ಸೇರಿದಂತೆ ಕರ್ನಾಟಕದ ಹಕ್ಕುಗಳು, ಕನ್ನಡಿಗರ ಹಿತಾಸಕ್ತಿ, ಜೊತೆಗೆ ರಾಜ್ಯದ ಸಮಗ್ರ ಪ್ರಗತಿಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಾಗಿ ಶ್ರಮಿಸುವುದಕ್ಕೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ. ಇದು ಈಗ ಚರ್ಚೆಗೆ ಒಂದು ಕಾರಣ ಮತ್ತು ಒಂದಿಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಬಿಡುಗಡೆ ಮಾಡಿಸುವುದಕ್ಕೆ ಕೇಂದ್ರಕ್ಕೆ ಒತ್ತಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಿಗೆ ಮತ್ತು ಸಂಸದರಿಗೆ, ರಾಜ್ಯವನ್ನು ಪ್ರತಿನಿಧಿಸುವಂತಹ ಎಲ್ಲ ಸಂಸದರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷಪಾತದ ರಾಜಕೀಯವನ್ನು ಬದಿಗಿಟ್ಟು ರಾಜ್ಯದ ಹಿತಕ್ಕಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಡಿ.ಕೆ.ಶಿ ಅವರು ಕರೆ ನೀಡಿದ್ದಾರೆ. ವಿಶ್ವಾಸವೇ ಗೆಲುವಿನ ದಾರಿ ಅನ್ನುವಂತಹ ನಿಲುವಿಗೆ ಡಿ.ಕೆ.ಶಿ ಅವರು ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆದರೆ ಇದರ ಲಾಭ ವಿಮುಖ ಆಗದ ಹಾಗೆ ನೋಡಿಕೊಳ್ಳುವಂತಹ ಅನಿವಾರ್ಯತೆಯೂ ಕೂಡ ಡಿ.ಕೆ.ಶಿ ಮುಂದೆ ಸವಾಲಾಗಿ ಇದೆ. ಮೊದಲ ನೋಟಕ್ಕೆ ಇದು ಒಂದು ಪ್ರಜಾಪ್ರಭುತ್ವದ ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ಸೂಕ್ತವಾದಂತಹ ಕರೆಯಂತೆ ಕಂಡರೂ ಕೂಡ ಇದರ ಆಳದಲ್ಲಿ ಕರ್ನಾಟಕ ಪ್ರಸ್ತುತ ಎದುರಿಸ್ತಾ ಇರುವಂತಹ ಆಡಳಿತಾತ್ಮಕ ವಾತಾವರಣ ಮತ್ತು ರಾಜಕೀಯ ಸವಾಲುಗಳ ಸ್ಪಷ್ಟ ಚಿತ್ರಣ ಎದ್ದು ಕಾಣ್ತಾ ಇದೆ. ಕೇಂದ್ರದಲ್ಲಿ ಒಂದು ಪಕ್ಷ ಜೊತೆಗೆ ಅಥವಾ ಕೇಂದ್ರದಲ್ಲಿ ಒಂದು ಪಕ್ಷ ಮತ್ತು ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆಗಳು ರಾಜಕೀಯ ಮೇಲಾಟಕ್ಕೆ ಸಿಲುಕುವುದು ಭಾರತೀಯ ರಾಜಕೀಯದಲ್ಲಿ ಒಂದು ಸರ್ವೇ ಸಾಮಾನ್ಯ, ಅದೇನು ಹೊಸದಲ್ಲ. ಪಕ್ಷಾತೀತ ಸಹಕಾರದ ಅಗತ್ಯವನ್ನು ಡಿ.ಕೆ. ಶಿವಕುಮಾರ್ ಅವರು ಒತ್ತಿ ಹೇಳಿದ್ದಾರೆ. ರಾಜ್ಯದಿಂದ ಆಯ್ಕೆಯಾದಂತಹ ಕೇಂದ್ರ ಸಚಿವರು ಮತ್ತು ಸಂಸದರು ಪಕ್ಷದ ಗಡಿಯಾಚೆಗೆ ನಿಂತು, ಅಂದರೆ ರಾಜ್ಯದ ಹಿತಾಸಕ್ತಿಯನ್ನು ಪ್ರತಿಪಾದಿಸಬೇಕಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ತೆರಿಗೆ ಹಂಚಿಕೆ ಮತ್ತು ಯೋಜನೆಗಳ ಅನುಮತಿಯಲ್ಲಿ ರಾಜ್ಯಗಳಿಗೆ ನೀಡಬೇಕಾದಂತಹ ನ್ಯಾಯಯುತ ಪಾಲನ್ನು ತಡೆ ಹಿಡಿಯುವುದು
ಒಕ್ಕೂಟ ತತ್ವಕ್ಕೆ ವಿರುದ್ಧ ಆದದ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಸೂಚ್ಯವಾಗಿ ರಾಜ್ಯವನ್ನು ಪ್ರತಿನಿಧಿಸುವಂತಹ ಕೇಂದ್ರ ಸಚಿವರಿಗೆ ಸಂಸದರಿಗೆ ಡಿ ಕೆ ಶಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ವಿಶ್ವಾಸದಿಂದ ಮುಂದಡಿಡ್ತಾ ಇರೋದು ಮತ್ತು ವಿಶ್ವಾಸವೇ ಗೆಲುವಿನ ದಾರಿ ಅಂತ ಧೋರಣೆಯನ್ನು ತಳೆದಿರುವುದು ಅವರ ಆಡಳಿತಾತ್ಮಕ ಸಕ್ರಿಯತೆಯನ್ನು ತೋರಿಸ್ತಾ ಇದೆ. ಆದರೆ ಈ ವಿಶ್ವಾಸದ ರಾಜಕೀಯಕ್ಕೆ ತನ್ನದೇ ಆದಂತಹ ಇತಿಮಿತಿಗಳಿವೆ ಅನ್ನೋದು ಕೂಡ ಇಲ್ಲಿ ಮುಖ್ಯಾಂಶವಾಗಿ ಕಾಣಿಸ್ತಾ ಹೋಗುತ್ತೆ. ಲಾಭ ವಿಮುಖವಾಗದಂತೆ ನೋಡಿಕೊಳ್ಳುವಂತಹ ಹೊಣೆ ಡಿ ಕೆ ಶಿ ಅವರ ಮೇಲಿದೆ. ಕೇಂದ್ರದ ಬೆಂಬಲ ಸಿಗದೆ ಯೋಜನೆಗಳು ವಿಳಂಬ ಆದರೂ ಕೂಡ ಅಥವಾ ಈ ರಾಜಕೀಯ ತಂತ್ರಗಾರಿಕೆ ಏನಿದೆಯಲ್ಲ ಅದು ಸಾರ್ವಜನಿಕರ ಹಿತಾಸಕ್ತಿಗೆ ಪೂರಕವಾಗದಿದ್ದರೆ ಅದರ ರಾಜಕೀಯ ನಷ್ಟವನ್ನೂ ಕೂಡ ಆಡಳಿತಾರೂಢ ಪಕ್ಷ ಅಥವಾ ಸರ್ಕಾರವೇ ಅನುಭವಿಸಬೇಕಾಗ್ತದೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಬೃಹತ್ ಯೋಜನೆಗಳಿಗೆ ನೀಡುವಂತಹ ಆದ್ಯತೆ ಇದೆಯಲ್ಲ ಅದು ಸಮಾಜದ ಕೆಳವರ್ಗದ ಮತ್ತು ರೈತರ ತಕ್ಷಣದ ಅಗತ್ಯಗಳನ್ನು ಮೂಲೆಗುಂಪು ಮಾಡದಂತೆ ನೋಡಿಕೊಳ್ಳುವುದು ಇದೆಯಲ್ಲ ಅದು ಪ್ರಗತಿಪರ ರಾಜಕೀಯದ ಸವಾಲಾಗಿದೆ. ಇದು ಕಾಂಗ್ರೆಸ್ಗೂ ಕೂಡ ಒಂದು ಸವಾಲಾಗಿದೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವಿಶ್ವಾಸ ನೀವೇನು ಮಾಡಿದ್ದೀರಿ ಅದರ ಜೊತೆಗೆ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮುನ್ನಡಿಬೇಕಾಗುತ್ತೆ. ಒಟ್ಟಿನಲ್ಲಿ ಕರ್ನಾಟಕದ ಇಂದಿನ ಸ್ಥಿತಿಗೆ ಪಕ್ಷಾತೀತ ಒಕ್ಕೂಟ ರಾಜಕೀಯ ಅತ್ಯಗತ್ಯ. ಆದರೆ ದೆಹಲಿ ಮಟ್ಟದಲ್ಲಿ ನಡೆದಂತಹ ಸಂಸದರ ಸಭೆಗಳು ಕೇವಲ ಸಾಂಕೇತಿಕ ಹೇಳಿಕೆಗಳಿಗೆ ಸೀಮಿತವಾಗಿದೆ. ನಿಜವಾದಂತಹ ಅನುದಾನ ಮತ್ತು ಯೋಜನೆಗಳ ರೂಪದಲ್ಲಿ ರಾಜ್ಯಕ್ಕೆ ತಲುಪಬೇಕಿದೆ. ಡಿ ಕೆ ಶಿ ಅವರ ವಿಶ್ವಾಸದ ರಾಜಕೀಯ ರಾಜ್ಯದ ಕಟ್ಟಕಡೆಯ ರಾಜ್ಯದ ತುತ್ತ ತುದಿಯ ನಾಯಕನವರೆಗೆ ಬೇಡಿಕೆ ತೀರಿಸುವಲ್ಲಿ ಯಶಸ್ವಿಯಾದರೆ ಮಾತ್ರವೇ ಅವರ ಈ ಹೆಜ್ಜೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಸಾರ್ಥಕ ಅನ್ನಿಸಿಕೊಳ್ಳುತ್ತದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅಂತ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇರಲಿ, ಈ ವಿಶ್ವಾಸದ ನಡೆ ಮುಂದೆಯೂ ಕೂಡ ಹೀಗೆ ಇರಲಿ ಅನ್ನುವುದು ನಮ್ಮ ಆಶಯ ಮತ್ತು ರಾಜ್ಯ ಕೇಂದ್ರ ಸಮನ್ವಯ ಕಾಯ್ದುಕೊಂಡು ರಾಜ್ಯಕ್ಕೆ ತಲುಪಬೇಕಾಗಿರುವಂಥ ಯೋಜನೆಗಳು ಸರಿಯಾದ ಸಮಯಕ್ಕೆ ತಲುಪಲಿ. ಜೊತೆಗೆ ರಾಜ್ಯದ ಏನು ಅನುಷ್ಠಾನದ ಪಾಲು ಏನು ಬಾಕಿ ಇದೆ ಅದೆಲ್ಲವೂ ಕೂಡ ರಾಜ್ಯಕ್ಕೆ ಬರಲಿ. ಜೊತೆಗೆ ತೆರಿಗೆಯ ಪಾಲು ಎಲ್ಲವೂ ಕೂಡ ಕೇಂದ್ರದಿಂದ ಯೋಜನೆಗಳಿಗೆ ಬರಬೇಕಾಗಿರುವಂತಹ ಎಲ್ಲ ಅನುದಾನಗಳು ಕೂಡ ರಾಜ್ಯವನ್ನು ಅತಿ ಶೀಘ್ರದಲ್ಲೇ ತಲುಪಲಿ. ಮತ್ತು ಈಗಾಗಲೇ ಡಿ ಕೆ ಶಿ ಅವರು ಬರ ಪರಿಸ್ಥಿತಿ ಇದೆ, ಕೇಂದ್ರದಿಂದ ಬರ ಪರಿಹಾರದ ಮೊತ್ತವೂ ಕೂಡ ನಮಗೆ ಆದಷ್ಟು ಶೀಘ್ರದಲ್ಲಿ ಕೊಡಿ ಅಥವಾ ಸಂಬಂಧಪಟ್ಟ ಹಾಗೆ ಅಲ್ಲಿನ ಒಂದು ಸಮಿತಿಯನ್ನು ನಮ್ಗೆ ಕಳಿಸ್ಕೊಡಿ, ಅದಾದ ಬಳಿಕ ನೀವು ಪರಿಹಾರವನ್ನು ಒದಗಿಸಿ ಅನ್ನೋದನ್ನು ಮೋದಿಯವರಿಗೆ ಈಗಾಗಲೇ ಪತ್ರವನ್ನು ಡಿ ಕೆ ಶಿ ಅವರು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರವು ಕೂಡ ರಾಜ್ಯದ ಎಲ್ಲ ವಿಷಯಗಳಿಗೆ ಸ್ಪಂದಿಸುವ ಹಾಗಾಗಲಿ ಅನ್ನುವುದೇ ನಮ್ಮ ಉದ್ದೇಶ. ಜೊತೆಗೆ ನಮ್ಮನ್ನು ಪ್ರತಿನಿಧಿಸುವಂತಹ ಅಂದರೆ ರಾಜ್ಯವನ್ನು ಪ್ರತಿನಿಧಿಸುವಂತಹ ಎಲ್ಲ ಸಂಸದರು, ಅದು ಪಕ್ಷಾತೀತವಾಗಿ BJP ಸಂಸದರಿರಲಿ, ಕಾಂಗ್ರೆಸ್ನ ಸಂಸದರಿರಲಿ ಅಥವಾ ಇನ್ಯಾವುದೋ ಒಂದು ಪಕ್ಷದ ಸಂಸದರಿರಲಿ ಅಥವಾ ಕೇಂದ್ರ ಸಚಿವರು ಅಥವಾ ರಾಜ್ಯ ಖಾತೆಯ ಸಚಿವರು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ರಾಜ್ಯದ ಪ್ರಗತಿಗೆ ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಡಿ ಕೆ ಶಿ ಅವರ ಈ ನಡೆ ಶ್ಲಾಘನೀಯ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಅತಿ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.